ಫ್ರೆಂಡ್ಸ್, ಮತ್ತೊಂದು ವಿಸ್ಮಯ ಸಂಗತಿಗೆ ಸ್ವಾಗತ. ಶ್ರೀ ವಿಷ್ಣುದೇವನ ಅವತಾರಣೆ ಅಂತ ಹೇಳು ಈ ಪರಶುರಾಮರು ಅದೆಷ್ಟು ಕೋಪಿಷ್ಠರು ಗೊತ್ತಾ? ಅವರಿಗೆ ಎಷ್ಟು ಕೋಪ ಬರಲು ಕಾರಣವೇನು? ಮತ್ತು ಅವರು ತಮ್ಮ ಕೊಡಲಿಯಿಂದ ಪ್ರಖ್ಯಾತರಾದದ್ದು ಹೇಗೆ? ಅವರು ತಮ್ಮ ತಾಯಿಯ ತಲೆಯನ್ನೇ ಕಡಿದಿದ್ದು ಯಾಕೆ? ನೋಡೋಣ ಬನ್ನಿ. ಮಹಾನ್ ಋಷಿ ಜಮದಗ್ನಿ ಹಾಗೂ ಕ್ಷತ್ರಿಯ ಮಹಿಳೆ ರೇಣುಕಾಂಬೆಗೆ ಜನಿಸಿದ ವೀರಪುತ್ರ ಈ ಪರಶುರಾಮ. ಇವರನ್ನು ವಿಷ್ಣುವಿನ 6ನೇ ಅವತಾರ ಅಂತ ಹಿಂದೂ ಪುರಾಣಗಳಲ್ಲಿ ಹೇಳಲಾಗುತ್ತೆ. ಹಾಗೂ ಚಿರಂಜೀವಿಗಳಲ್ಲಿ ಒಬ್ಬರು ಅಂತ ಭಾಗವತ ಪುರಾಣ, ಗರುಡ ಪುರಾಣ, ವಿಷ್ಣು ಪುರಾಣಗಳಲ್ಲಿ ಉಲ್ಲೇಖವಿದೆ. ಈ ಪರಶುರಾಮರು ಅದೆಷ್ಟು ಕೋಪಿಷ್ಠರು ಗೊತ್ತಾ? ಅವರು ಕೋಪದಿಂದ ಸಮುದ್ರಕ್ಕೆ ಕೊಡಲಿಯನ್ನು ಎಸೆದಾಗ ದೊಡ್ಡ ಪ್ರಮಾಣದ ಶಿಖರವೇ ನಿರ್ಮಾಣವಾಯಿತು ಮತ್ತು ಅದು ಈಗಿನ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಬಾಗ್ಲಾನ್ ತಾಲೂಕಿನ ಸಲ್ಹೇರ್ ಕೋಟೆ ಎಂದು ಪುರಾಣಗಳಲ್ಲಿ ನಂಬಲಾಗಿದೆ. ಅವರು ಯಾವಾಗಲೂ ಕೋಪ ಸ್ವಭಾವದವರಾಗಿದ್ದರು. ಈ ಸ್ವಭಾವ ಪರಶುರಾಮರಲ್ಲಿ ಬರಲು ಕಾರಣ ಇಲ್ಲಿದೆ. ಋಷಿ ಜಮದಗ್ನಿ ಹಾಗೂ ರೇಣುಕಾಂಬೆಯವರು ಒಂದು ಗುಡಿಸಲಿನಲ್ಲಿ ವಾಸವಾಗಿದ್ದರು. ಅವರಲ್ಲಿ ಸುರಭಿ ಎಂಬ ಹಸು ಇತ್ತು. ಇದು ಕಾಮಧೇನುವಿನ ಮಗಳು ಎಂದು ಹೇಳಲಾಗುತ್ತದೆ. ಇದು ಅವರಿಗೆ ಬೇಕಾದ ಎಲ್ಲವನ್ನು ನೀಡುತ್ತಿತ್ತು. ಈ ಹಸುವಿನ ವಿಚಾರ ತಿಳಿದ ಕಾರ್ತವೀರ್ಯ ಅರ್ಜುನ ಎಂಬ ರಾಜ ಅದನ್ನು ಪಡೆಯಲು ಬಯಸುತ್ತಾನೆ. ಹಾಗೂ ಜಮದಗ್ನಿಯಲ್ಲಿ ಕೇಳಲು ಬಂದಾಗ ಋಷಿ ಜಮದಗ್ನಿ ನಿರಾಕರಿಸುತ್ತಾರೆ. ಪರಶುರಾಮರು ಆಗ ಧ್ಯಾನಕ್ಕೆ ಹೋಗಿರುತ್ತಾರೆ. ರಾಜನು ಅದನ್ನು ಬಲವಂತವಾಗಿ ಕಸಿದುಕೊಳ್ಳುತ್ತಾನೆ. ಹಾಗೂ ಜಮದಗ್ನಿ ಋಷಿಗಳು ಅವನಿಗೆ ಶಾಪ ಕೊಡಲು ಮುಂದಾದಾಗ ರಾಜ ಅವರನ್ನು ಮುಷ್ಟಿಯಿಂದ ಹೊಡೆದು ಕೊಂದು ಹಾಕುತ್ತಾನೆ. ನಂತರ ಪರಶುರಾಮರಿಗೆ ಈ ವಿಷಯ ತಿಳಿಯುತ್ತದೆ. ಮೊದಲು ಮೃದು ಸ್ವಭಾವದವರಾಗಿದ್ದ ಅವರಿಗೆ ಕೋಪ ಬಂದು ರಾಜನಿಗೆ ಸವಾಲು ಹಾಕುತ್ತಾರೆ. ಪದ್ಮಪುರಾಣದ ಪ್ರಕಾರ ರಾಜನನ್ನು ಸೋಲಿಸುತ್ತಾರೆ ಮತ್ತು ಕೊಲ್ಲುತ್ತಾರೆ. ಈ ಘಟನೆಯಿಂದ ಮುಂದೆ ಅವರ ಕೋಪ ಹೋಗಲಿಲ್ಲ ಎಂದು ಹೇಳಲಾಗುತ್ತದೆ. ಮತ್ತು ಅವರು ಕೊಡಲಿಯಿಂದ ಯುದ್ಧ ಮಾಡುತ್ತಿದ್ದರಿಂದ ಅವರನ್ನು ಕೊಡಲಿ ರಾಮ ಎನ್ನುತ್ತಿದ್ದರು. ಅಂದರೆ ಸಂಸ್ಕೃತದಲ್ಲಿ ಕೊಡಲಿಗೆ ಪರಶು ಎನ್ನುತ್ತಾರೆ. ಆದ್ದರಿಂದ ಅವರು ಕೊಡಲಿಯ ಮುಖಾಂತರವೇ ಪರಶುರಾಮ ಎಂದು ಖ್ಯಾತಿ ಪಡೆಯುತ್ತಾರೆ. ಇವರು ಚಿರಂಜೀವಿ ಎಂದು ಹೇಳಲು ನಮ್ಮ ಬಳಿ ಅನೇಕ ಕುರುಹುಗಳಿವೆ. ತ್ರೇತಾಯುಗದಲ್ಲಿ ಸೀತೆಗೆ ರಾಮಧನಸ್ಸನ್ನು ನೀಡಿದ್ದು ಕೂಡ ಇವರೇ. ಮತ್ತು ದ್ವಾಪರ ಯುಗದಲ್ಲಿ ಭೀಷ್ಮ, ದ್ರೋಣ, ಕರ್ಣ ಮುಂತಾದವರಿಗೆ ಗುರುಗಳು ಇವರೇ ಎಂದು ಉಲ್ಲೇಖಗಳಿವೆ. ಇದರಿಂದ ನಾವು ಅವರನ್ನು ಚಿರಂಜೀವಿಯಲ್ಲಿ ಒಬ್ಬರು ಎಂದು ಹೇಳಬಹುದು. ಇವರು ತಂದೆ ಜಮದಗ್ನಿಯ ಕೋಪಕ್ಕೆ ಗುರಿಯಾಗಿದ್ದ ರೇಣುಕೆಯ ಶಿರಚ್ಛೇದ ಮಾಡೆಂದಾಗ ತಂದೆಗೆ ಪ್ರತ್ಯುತ್ತರ ನೀಡದೆ ತಾಯಿಯ ತಲೆಯನ್ನು ತಡಮಾಡದೆ ಕಡಿದು ಬಿಡ್ತಾರೆ. ಆದ್ದರಿಂದ ತಂದೆ ಜಮದಗ್ನಿ ಋಷಿಗಳು ಖುಷಿಯಿಂದ ಬಲೆ ಪುತ್ರ ಬಲೆ ಎಂದು ನುಡಿದರು. ನಿನಗೆ ಏನು ಹೊರಬೇಕು ಕೇಳೆಂದಾಗ ತನ್ನ ತಾಯಿಯನ್ನು ಪುನಃ ಬದುಕಿಸಲು ಕೇಳ್ತಾರೆ. ಹಾಗೂ ತನ್ನ 4 ಸಹೋದರರಿಗೆ ಪ್ರಾಣ ಮತ್ತೆ ನೀಡಲು ಹೇಳ್ತಾರೆ. ಹಾಗೂ ತನ್ನ ತಂದೆ ಜಮದಗ್ನಿಯವರ ಕೋಪ ತೊರೆಯಲು ಕೇಳ್ತಾರೆ. ಹಾಗೂ ಅದಕ್ಕೆ ಜಮದಗ್ನಿ ಅಸ್ತು ಎನ್ನುತ್ತಾರೆ. ನಂತರ ರಕ್ತದ ಕೊಡಲಿಯನ್ನು ತೊಳೆದರು, ರಕ್ತ ಹೋಗಲಿಲ್ಲ. ಅನೇಕ ನದಿಗಳಲ್ಲಿ ತೊಳೆದರು, ರಕ್ತ ಮಾತ್ರ ಹೋಗಲಿಲ್ಲ. ಹೀಗೆ ದಕ್ಷಿಣ ಭಾರತದ ಕಡೆ ಸಂಚರಿಸಿ ಬಂದಾಗ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಗೆ ತಲುಪುತ್ತಾರೆ. ಮತ್ತು ತುಂಗಾ ನದಿಯಲ್ಲಿ ಕೊಡಲಿ ತೊಳೆದಾಗ ಆಶ್ಚರ್ಯಪಡುತ್ತಾರೆ, ಕೊಡಲಿ ಸ್ವಚ್ಛವಾಯಿತು ಎಂದು. ಈ ಪವಿತ್ರ ನದಿಯ ಗೌರವದ ಪ್ರತೀಕವಾಗಿ ಶಿವಲಿಂಗ ನಿರ್ಮಿಸಿ ಪೂಜೆಯನ್ನು ಮಾಡುತ್ತಾರೆ ಮತ್ತು ಅದಕ್ಕೆ ರಾಮೇಶ್ವರ ಎಂದು ಹೆಸರಿಡುತ್ತಾರೆ. ಹಾಗೂ ಕೊಡಲಿ ಸ್ವಚ್ಛಗೊಳಿಸಿದ ಸ್ಥಳವನ್ನು ರಾಮಕುಂಡ ಎಂದು ಕರೆಯುತ್ತಾರೆ. ಗೋಕರ್ಣದಿಂದ ಕನ್ಯಾಕುಮಾರಿಯವರೆಗೆ ಆಗ ಕರಾವಳಿ ಪ್ರದೇಶವನ್ನು ಪರಶುರಾಮನ ಕ್ಷೇತ್ರ ಎಂದು ಕರೆಯಲಾಗುತ್ತಿತ್ತು. ಈ ಪರಶುರಾಮರು ಕಲಿಯುಗದ ಅಂತ್ಯವಾಗುವ ವೇಳೆಗೆ ಬರುವ ಕಲ್ಕಿಯ ಗುರುಗಳಾಗಿ ಕಾಣಿಸಿಕೊಳ್ಳುತ್ತಾರೆ. ಹಾಗೂ ಇದು ವಿಷ್ಣುವಿನ 10ನೇ ಅವತಾರವಾಗಿ ಗುರುತಿಸಿಕೊಳ್ಳುತ್ತದೆ ಎಂದು ಉಲ್ಲೇಖದಲ್ಲಿ ಹೇಳಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ಸ್ಟೋರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮಿಂದ ಬಯಸುವುದು ಕೇವಲ ಒಂದು ಮೆಚ್ಚುಗೆ ಮಾತ್ರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.